ಸುತ್ತೂರು ಜಾತ್ರೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಜನವರಿ 26ರಿಂದ ಸುತ್ತೂರು ಜಾತ್ರೆ ನಡೆಯುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಬರದ ಸಿದ್ಧತೆಯನ್ನು ಕೂಡ ನಡೀತಾ ಇರುವಂಥದ್ದು. ನಾನೀಗ ಸುತ್ತೂರು ಮಠದ ಗದ್ದುಗೆ ಸಮೀಪ ಇದ್ದೀನಿ. ಅಂದರೆ 26ನೇ ತಾರೀಕು ನಡೆಯುವಂತಹ ವೇದಿಕೆ ಕಾರ್ಯಕ್ರಮಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ನಡೀತಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತಿದ್ದೀನಿ. ಈಗ ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ಜನವರಿ 26ರಂದು ಸುತ್ತೂರು ಜಾತ್ರೆಗೆ ಅದ್ದೂರಿ ಚಾಲನೆ ಸಿಗುವಂಥದ್ದು. ಈ ನಿಟ್ಟಿನಲ್ಲಿ ಈಗ ವೇದಿಕೆಯನ್ನು ಕೂಡ ಸಿದ್ಧತೆ ಮಾಡಲಾಗ್ತಿದೆ. ಅಂದರೆ ಜರ್ಮನ್ ಮಾದರಿಯ ಪೆಂಡಲ್ ಅನ್ನು ಕೂಡ ಅಳವಡಿಕೆ ಮಾಡಿರುವಂತಹ ಸಿಬ್ಬಂದಿಗಳು ಈಗ ಜನವರಿ 26ರಿಂದ ನಡೆಯುವಂತಹ ಸುತ್ತೂರು ಮಠದ ಜಾತ್ರೆಗೆ ಬರದ ಸಿದ್ಧತೆ ಕೂಡ ನಡೀತಾ ಇದೆ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಅಂದರೆ ಚೇರನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಅಂದರೆ ಬರುವಂತಹ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಅತಿಥಿಗಳಿಗೆ, ಗಣ್ಯರಿಗೆ ವಿಶೇಷವಾದಂತಹ ಒಂದು ಆಸನದ ವ್ಯವಸ್ಥೆ ಮಾಡಲಾಗುತ್ತೆ. ಹಾಗೆ ಭಕ್ತರಿಗೂ ಕೂಡ, ಸಾರ್ವಜನಿಕರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಮಂದಿ ಏನು ಜಾತ್ರೆಗೆ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಜರ್ಮನ್ ಮಾದರಿಯ ಪೆಂಡಲನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಜನವರಿ 26 ಅಂತ ಹೇಳಿದ್ರೆ ಇನ್ನು ಕಳೆದ 2 ದಿನ ಬಾಕಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಸಿದ್ಧತೆಯು ಕೂಡ ಚುರುಕಾಗಿ ನಡೀತಾ ಇದೆ. ಜರ್ಮನ್ ಮಾದರಿಯ ಪೆಂಡಲ್ ಅನ್ನು ಕೂಡ ಅಳವಡಿಸಿ ಈಗ ಏನೋ ವೇದಿಕೆಯನ್ನು ಸಿದ್ಧ ಮಾಡಲಾಗ್ತಿದೆ. ಅಂದರೆ ಈಗ ಪೆಂಡಲಿಗೆ ಏನೋ ಬಿಳಿಯಾದಂತಹ ಒಂದು ಸ್ಕ್ರೀನ್ ಅನ್ನು ಹಾಕಿರುವಂಥದ್ದು. ಅಂದ್ರೆ ಬಿಳಿ ಮತ್ತೆ ಕೇಸರಿ ಬಣ್ಣದ ಸ್ಕ್ರೀನ್ ಅಳವಡಿಕೆ ಮಾಡ್ತಿರುವಂಥದ್ದು ಸಿಬ್ಬಂದಿಗಳು. ಹಾಗೆ ಸ್ಪೀಕರ್ ಕೂಡ ಇರುವಂಥದ್ದು. ಅಂದ್ರೆ ಕಾರ್ಯಕ್ರಮದ ದಿನ ಸ್ಪೀಕರ್ ಕೂಡ ಅವಶ್ಯಕತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಬಾಕ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಲಿಕ್ಕೆ ತಯಾರಿಯನ್ನು ಕೂಡ ನಡೆಸಲಾಗ್ತಿರುವಂಥದ್ದು. ದೃಶ್ಯದಲ್ಲಿ ಈಗ ಗಮನಿಸ್ತಿದ್ದೀರಾ ಅಂದ್ರೆ ವೇದಿಕೆಯ ಈಗ ದೃಶ್ಯದಲ್ಲಿ ಏನು ವೇದಿಕೆಯ ಮುಂಭಾಗದ ದೃಶ್ಯ ನೋಡ್ತಾ ಇದ್ದೀರಾ. ಈ ಒಂದು ವೇದಿಕೆಯಲ್ಲಿ ಏನು ಸುತ್ತೂರು ಮಠದ ಜಾತ್ರೆ ಉದ್ಘಾಟನೆ ಪ್ರಾರಂಭವಾಗುತ್ತೆ. ಅಂದರೆ ಜನವರಿ 26ರಂದು ಉದ್ಘಾಟನೆಗೆ ವೇದಿಕೆ ಕೂಡ ಬೃಹತ್ತಾದ ವೇದಿಕೆ ಕೂಡ ಸಜ್ಜಾಗಿರುವಂಥದ್ದು. ಅಂದರೆ ಜನವರಿ 26ರಿಂದ ಸುಮಾರು 6 ದಿನ ನಡೆಯುವಂತಹ ಸುತ್ತೂರು ಮಠದ ಜಾತ್ರೆ ಏನು ಅದ್ದೂರಿಯಾಗಿ ನಡೀತಾ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಸಕಲ ಸಿದ್ಧತೆಗಳನ್ನು ಕೂಡ ನಡೆಸಲಾಗ್ತಿದೆ. ಬರೀ ವೇದಿಕೆಯ ಏನು ವೇದಿಕೆ ಮಾತ್ರ ಅಂತಲ್ಲ, ಅದು ಸ್ಟಾಲ್ಗಳನ್ನು ಕೂಡ ಈಗ ಅನೇಕ ಸ್ಟಾಲ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಹಾಗೆ ವೇದಿಕೆಗೆ ಈಗ ಏನು ಡಿಸೈನ್ಗಳನ್ನು ಕೂಡ, ಅಂದರೆ ಥರ್ಮಾಕೋಲಿಂದ ಮಾಡಿದಂತಹ ಒಂದು ಡಿಸೈನ್ ಅನ್ನು ಕೂಡ ಈಗ ಗೋಪುರದ ಡಿಸೈನ್ ಆಗಿರ್ಬೋದು ಅಥವಾ ಕಂಬದ ಡಿಸೈನ್ ಅನ್ನು ಕೂಡ ಮಾಡಿ ಇಟ್ಟಿದ್ದಾರೆ. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಿಗೆ ಇದನ್ನೆಲ್ಲದನ್ನು ಕೂಡ ವೇದಿಕೆಗೆ ಜೋಡಿಸಲಾಗುತ್ತೆ. ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡಲಿಕ್ಕೆ ಈಗ ಸಿಬ್ಬಂದಿಗಳು ಕೂಡ ಏನೋ ಜೋಡಿಸ್ತಾ ಇರುವಂಥದ್ದು. ಅಂದರೆ ನೂಕುನುಗ್ಗಲು ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಈಗ ಬ್ಯಾರಿಕೇಡ್ ಅನ್ನು ಕೂಡ ಅಳವಡಿಕೆ ಮಾಡುವಂಥದ್ದು. ಒಟ್ಟಾರೆಯಾಗಿ ಏನು 26ರಂದು ನಡೆಯುವಂತಹ ಸುತ್ತೂರು ಮಠದ ಜಾತ್ರೆಗೆ ಅದ್ದೂರಿಯಾದಂತಹ ಒಂದು ವೇದಿಕೆ ಸಿದ್ಧತೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ವೇದಿಕೆಯ ಮುಂಭಾಗ ಮೇಲ್ಭಾಗವನ್ನು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಕಂಬವನ್ನು ಕೂಡ ಇಟ್ಟಿರುವಂಥದ್ದು. ಜನವರಿ 26ರಂದು ನಡೆಯುವಂತಹ ಸುತ್ತೂರು ಮಠದ ಜಾತ್ರೆಯ ಒಂದು ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ಕೂಡ ನೀಡಲಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ವೇದಿಕೆ ಕೂಡ ನಡೀತಿರುವಂತಂದ್ರೆ ಸುಮಾರು ಲಕ್ಷಾಂತರ ಮಂದಿ ಜಾತ್ರೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದ್ದು ಇದಕ್ಕೆ ಸಕಲ ಸಿದ್ಧತೆಗಳು, ಅಂದರೆ ಒಂದು ಕಡೆ ಪೊಲೀಸ್ ನಿಯೋಜನೆ ಮಾಡಿರುವಂಥದ್ದು, ಹಾಗೆ ಸಿಬ್ಬಂದಿಗಳು ಕೂಡ ಈಗ ವೇದಿಕೆ ಕಾರ್ಯಕ್ರಮವನ್ನು ಕೂಡ ನಡೆಸುವಂತಹ ನಿಟ್ಟಿನಲ್ಲಿ ಈಗ ಪೂರ್ವ ತಯಾರಿಗಳನ್ನು ಕೂಡ ಮಾಡುವಂಥದ್ದು. ಹಾಗೆ ಈ ಎಲ್ಲ ಚಟುವಟಿಕೆ ಕೂಡ ಸದ್ಯ ನಡೀತಾ ಇರುವಂಥದ್ದು. ಇನ್ನೇನು ಸುತ್ತೂರು ಜಾತ್ರೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಅನೇಕ ಸಿಬ್ಬಂದಿಗಳು ಕೂಡ ಬರದ ಸಿದ್ಧತೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.